गीता महात्म्ये चातुर्वर्ण्यं मया सृष्टं गुणकर्म विभागशः तस्य कर्तारमपि मां ವಿದ್ಯಕರ್ತಾರಮವ್ಯಯಂ. ಮನುಷ್ಯನ ಗುಣ ಮತ್ತು ಕರ್ಮಗಳಿಗೆ ತಕ್ಕಂತೆ ಸಮಾಜದಲ್ಲಿ 4 ವರ್ಣಗಳು ನನ್ನಿಂದಲೇ ಸೃಷ್ಟಿಯಾಗಿವೆ. ಆದರೂ ಕೂಡ ನನ್ನನ್ನು ಅಕರ್ತ ಎಂದೇ ತಿಳಿ ಎಂದು 4ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಪರಮಾತ್ಮನು ಹೇಳಿದ್ದಾನೆ. ಭಗವದ್ ವಾಕ್ಯವು ಸ್ವಾಭಾವಿಕ ವಸ್ತು ಸ್ಥಿತಿಯನ್ನು ವರ್ಣಿಸುವುದೇ ಹೊರತು ಮನುಷ್ಯ ಕೃತ ಕಲ್ಪನೆಯನ್ನಲ್ಲ. ಸಮಾಜದ ನಾನಾ ವರ್ಗಗಳಲ್ಲಿ ಪ್ರಕೃತಿಯಿಂದಲೇ ಬಂದ ಸತ್ವ, ರಜಸ್ಸು ಮತ್ತು ತಮೋ ಗುಣಗಳು ಯಾರು ಯಾರಲ್ಲಿ ಯಾವ ಪ್ರಮಾಣದಲ್ಲಿ ಹೇಗೆ ಬೆರೆತಿದೆಯೋ ಅದಕ್ಕೆ ಅನುಸಾರವಾಗಿ ಅವರವರ ಗುಣ ಧರ್ಮಗಳನ್ನು ಭಗವಂತನೇ ನಿರ್ಣಯಿಸಿದ್ದಾನೆ. ಭಗವಂತನು ಸಕಲ ಚರಾಚರ ಜೀವ ಜಂತುಗಳನ್ನು ಸೃಷ್ಟಿಸುವಾಗ ಅವರವರ ಜನ್ಮಾಂತರದ ಕರ್ಮ ಮತ್ತು ಗುಣಾವಗುಣಗಳಿಗೆ ಅನುಗುಣವಾಗಿ ಅವರನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳನ್ನಾಗಿ ವಿಂಗಡಿಸಿದ್ದಾನೆ. ಸತ್ವಗುಣವು ಅಧಿಕವಾಗಿ ಸದಾ ವಿದ್ಯಾರ್ಜನೆ, ಜ್ಞಾನಾರ್ಜನೆ, ಭಗವತ್ ಚಿಂತನೆ, ಭಗವಂತನ ಕೆಲಸ ಕಾರ್ಯಗಳಲ್ಲಿ ನಿರತರಾದವರನ್ನು ಬ್ರಾಹ್ಮಣರು ಎಂಬುದಾಗಿಯೂ, ಸತ್ವ ಮಿಶ್ರಿತ ರಜೋಗುಣ ಹೆಚ್ಚಿದ್ದು ಕೆಚ್ಚೆದೆಯಿಂದ ರಾಷ್ಟ್ರ ಸಂರಕ್ಷಣೆಯ ಕಾರ್ಯವನ್ನು ಮಾಡುವವರನ್ನು ಕ್ಷತ್ರಿಯರು ಎಂದಾಗಿಯೂ, ತಮೋ ಮಿಶ್ರಿತ ರಜೋಗುಣವು ಹೆಚ್ಚಿದ್ದು ವ್ಯಾಪಾರ ಮನೋವೃತ್ತಿಯನ್ನು ಹೊಂದಿದವರನ್ನು ವೈಶ್ಯರೆಂದು, ರಜೋ ಮಿಶ್ರಿತ ತಮೋ ಗುಣವು ಪ್ರಧಾನವಾಗಿದ್ದು ಸೇವಾ ಮನೋಭಾವವುಳ್ಳವರನ್ನು ಶೂದ್ರರೆಂದೂ ಕರೆದಿದ್ದಾನೆ. ಗುಣ ಮತ್ತು ಕರ್ಮಗಳೇ ವರ್ಣಗಳ ನಿರ್ಣಯಕ್ಕೆ ಕಾರಣವಾದರೂ ಕಾಲಾಂತರದಲ್ಲಿ ಜನ್ಮದಿಂದ ಗುರುತಿಸಲ್ಪಡುವುದೇ ಪ್ರಾಧಾನ್ಯತೆಯನ್ನು ಪಡೆದಿದೆ. ಪುರಾಣ ಕಾಲದಲ್ಲಿ ಗುಣ ಸ್ವಭಾವಕ್ಕೆ ಅನುಗುಣವಾಗಿ 4 ವರ್ಣಗಳನ್ನಾಗಿ ಗುರುತಿಸಲಾಗಿದೆ. ಕ್ಷತ್ರಿಯ ರಾಜನಾಗಿದ್ದ ಕೌಶಿಕ ವಸಿಷ್ಠರನ್ನು ಎದುರಿಸ ಹೊರಟು ಅವರ ಸತ್ವ ಗುಣದೆದುರು ಸೋತು ಕಠಿಣ ತಪಸ್ಸನ್ನು ಆಚರಿಸಿ ಬ್ರಹ್ಮರ್ಷಿಯಾಗುತ್ತಾನೆ. ಕೊನೆಗೆ ಅವನನ್ನು ಬ್ರಹ್ಮರ್ಷಿ, ಮಹಾಬ್ರಾಹ್ಮಣ ಎಂದು ವಸಿಷ್ಠರೂ ಕೂಡ ಒಪ್ಪಿಕೊಳ್ಳುತ್ತಾರೆ ಮತ್ತು ಘೋಷಿಸುತ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ 4 ವರ್ಣಗಳ ಗುಣಗಳನ್ನು ಕಾಣಬಹುದು. ಶರೀರದಲ್ಲಿ ಉಚ್ಚ ಸ್ಥಾನದಲ್ಲಿರುವ ಬುದ್ಧಿ ಪ್ರಧಾನವಾಗಿರುವ ಶಿರ ಮೆದುಳುಗಳನ್ನು ಬ್ರಾಹ್ಮಣ ವರ್ಗ ಎಂದೂ, ಶರೀರದ ರಕ್ಷಣೆ ಮಾಡುವ ಭುಜಗಳನ್ನು ಕ್ಷತ್ರಿಯ ವರ್ಗದಲ್ಲೂ, ಹೃದಯ, ಉದರ ಭಾಗಗಳು ಶರೀರಕ್ಕೆ ರಕ್ತ, ಆಹಾರ ಪೂರೈಕೆ, ಪೋಷಕಾಂಶಗಳ ಸರಬರಾಜು ಮಾಡುವ ಕಾರಣ ಅವನ್ನು ವೈಶ್ಯವೆಂದೂ, ಶರೀರವನ್ನು ಹೊತ್ತುಕೊಂಡು ಎಲ್ಲೆಡೆ ಸಂಚರಿಸಲು ಸಹಕಾರಿಯಾದ ಪಾದಗಳನ್ನು ಶೂದ್ರ ಎಂತಲೂ ಪರಿಗಣಿಸಬಹುದು. ಅಂದ ಮೇಲೆ ಚಾತುರ್ವರ್ಣ್ಯ ನಮ್ಮ ಶರೀರದಲ್ಲೇ ಅಡಕವಾಗಿದೆ. ಒಂದು ಶರೀರಕ್ಕೆ ಎಲ್ಲ ಅಂಗಾಂಗಗಳು ಹೇಗೆ ಅಗತ್ಯವೋ ಹಾಗೆಯೇ ಸಮಾಜದ ಏಳಿಗೆಗೆ ಎಲ್ಲ ವರ್ಗದ ವರ್ಣದ ಜನತೆಯೂ ಅತ್ಯವಶ್ಯಕ. ಇಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪೂರಕವೇ ಹೊರತು ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಸಮಾನರು. ಭಗವಂತನಿಗೆ ತನ್ನ ಎಲ್ಲ ಮಕ್ಕಳು ಸಮಾನರೇ ಆಗಿರುತ್ತಾರೆ. ಹರಿ ಓಂ.